ಇವತ್ತು 360 ಮೈಸೂರು ಪ್ರಾಪರ್ಟೀಸ್ ನಾವು ನಿಮ್ಮ ಮುಂದೆ ಒಂದು ಡಿಫ್ರೆಂಟ್ ಥೀಮ್, ಒಂದು ಡಿಫ್ರೆಂಟ್ ಪ್ರಾಪರ್ಟಿ ಜೊತೆ ಬರ್ತಾ ಇದ್ವಿ. ಈಗಲೂ ಅಷ್ಟೇ ಒಂದು ಡಿಫ್ರೆಂಟ್ ಥೀಮ್ ಜೊತೆನೇ ಬಂದಿದ್ದೀವಿ. ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಸೇಫ್ಟಿಗೋಸ್ಕರ ಮನೆಗೆ ಒಂದು 5 ಲಾಕ್ ಅಥವಾ ಮನೆ ಹಿಂದ್ಗಡೆ ಒಂದು 5 ಲಾಕ್ ಹಾಕಿ ಹೋಗ್ತಾ ಇರ್ತೀವಿ. ಆದರೆ ಮಾರ್ಕೆಟಲ್ಲಿ ಒಂದು ಹೊಸದಾಗಿ ಬಂದಿದೆ. ಸೊ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಹೊಸದಾಗಿ ಮಾರ್ಕೆಟಲ್ಲಿ ಏನು ಬಂದಿದೆ ಅಂತ ನೋಡ್ತಾ ಇರ್ತೀವಿ. ಈಗಲೂ ಅಷ್ಟೇ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ 1 ಡೋರ್ ಇನ್ಸ್ಟಾಲ್ ಮಾಡಿದ್ರೆ ಸಾಕು. 50 ಲಾಕ್ ಮಾಡೋದೇನು ಬೇಕಾಗಿಲ್ಲ. 1 ಲಾಕಿಂದ 20 ಲಾಕ್ ಆಗುವಂಥ ಒಂದು ಟೆಕ್ನಿಕ್ ಇರೋ ಒಂದು ಡೋರ್ ಇದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ನಾವಿವತ್ತಿರೋದು ಡ್ಯೂರೋಗಾರ್ಡಲ್ಲಿ, ಇದು ದಟ್ಕಲ್ಲಿ ಲೊಕೇಟ್ ಆಗಿದೆ. ಇದು ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಕೊಡ್ತೀನಿ, ಬನ್ನಿ. ನಾನು ಡ್ಯೂರೋಗಾರ್ಡಲ್ಲಿ ಇದ್ದೀನಿ ಅಂತ ಹೇಳಾಯಿತು. ಈ ಶೋರೂಮ್ನ ಓನರ್ ನಮ್ಮ ಭೇಟಿ ಮಾಡೋದು ಬೇಡವಾ? ಸೊ ಪ್ಲೀಸ್ ವೆಲ್ಕಮ್ ಶಶಿಕುಮಾರ್ ಸರ್. ಸರ್, ಫಸ್ಟ್ಲಿ ವೆಲ್ಕಮ್ ಟು ಅವರ್ ಚಾನಲ್. ಆ್ಯಂಡ್ ಆಲ್ಸೋ ನಾನು ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಯಾಕೆ ನಾವೆಲ್ಲರೂ ಆಚೆ ಹೋಗ್ಬೇಕು ಅಂದರೆ ಮನೆಗೆ ಒಂದು 50 ಲಾಕ್ ಹಾಕ್ತಾ ಇದ್ವಿ. ಆ್ಯಂಡ್ ಸೇಫ್ಟಿ ವೈಸ್ ಅಲ್ಲಿ ಆ ಕಡೆ ಇದ್ದರೂ ಕೂಡ ಮನೆ ಸೇಫ್ಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ವಿ. ಆದರೆ ನೀವು ನಿಮ್ಮ ಒಂದು ಶೋರೂಮ್ ಆ್ಯಂಡ್ ನಿಮ್ಮ ಒಂದು ಪ್ರಾಡಕ್ಟಿಂದ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಸೊ ಥ್ಯಾಂಕ್ ಯು ಸರ್. ಸೊ ನಿಮ್ಮ ಶೋರೂಮ್ ಬಗ್ಗೆ ನನಗೆ ನೀವು ತಿಳಿಸ್ಕೊಡ್ಬೇಕು, ಆಗ ನಾನು ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ಹೇಳಿ ಸರ್. ನಮಸ್ತೆ. ಇದು ಡ್ಯೂರೋಗಾರ್ಡ್ ಕಂಪನಿಯಿಂದ ನೇತಾಜಿ ಸರ್ಕಲ್ಲು ದಟ್ಕಳ್ಳಿ ಮೈಸೂರಿನಿಂದ ಹೊಸ ಶೋರೂಮ್ ಓಪನ್ ಆಗಿದೆ. ಮತ್ತು ಇದ್ರದ್ದು ಕಂಪ್ಲೀಟ್ ಡೀಟೇಲು ಶ್ವೇತಾ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಹೇಳಿದ್ರಲ್ಲ ಸರ್, ನಮಗೆ ಈಗ ಶ್ವೇತಾ ಅವರು ಕಂಪ್ಲೀಟಾಗಿ ನನಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಿಮಗೂ ಮಾಹಿತಿ ಗೊತ್ತಾಗುತ್ತೆ. ನಿಮಗೆ ಕನ್ಸ್ಟ್ರಕ್ಷನಲ್ಲಿ ಬೇಕಾದರೆ ಇದು ನಿಜವಾಗ್ಲೂ ನೀವೇನೋ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಇನ್ನೂ ಒಂದು ಬೆಸ್ಟ್ ಥಿಂಗ್. ಸೊ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಎಕ್ಸ್ಪ್ಲೈನ್ ಮಾಡೋಣ. ವೆಲ್ಕಮ್ ಮ್ಯಾಮ್. ಸೊ ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಪ್ರಾಡಕ್ಟ್ ನಾನು ತಿಳ್ಕೊಳ್ಳೋದಕ್ಕೆ. ನನ್ನ ಕನ್ಸ್ಟ್ರಕ್ಷನಲ್ಲಿ ಹೇಗೆ ಇದು ನಂಗೆ ಯೂಸ್ಫುಲ್ ಆಗುತ್ತೆ ಅಂತ. ಸೊ ನಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಖಂಡಿತ ಮ್ಯಾಮ್, ಬನ್ನಿ. ಇದು ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ ಮ್ಯಾಮ್ ಇದು ನೋಡೋಕ್ಕೆ? ನಿಮಗೆ ನಂಗಂತೂ ವುಡನ್ ಡೋರ್ ಥರನೇ ಅನ್ನಿಸ್ತಾ ಇದೆ. ಥ್ರೆಶೋಲ್ಡ್ ಇಂದ ಹಿಡಿದು ಡೋರ್ ಎಲ್ಲ ಸೂಪರಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಸಿಕ್ಕಾಪಟ್ಟೆ ಸ್ಟ್ರೆಂಥನಿಂಗ್ ಥರ ಕೂಡ ನನಗೆ ಕಾಣಿಸ್ತಾ ಇದೆ. ಸೊ ಬಟ್ ಇದು ವುಡನ್ ಡೋರ್ ಅಲ್ಲ ಮ್ಯಾಮ್, ಇದು ಸ್ಟೀಲ್ ಡೋರ್. ಇದು ಇಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ಫ್ರಂಟು ಗ್ಯಾಲನೈಸ್ ಸ್ಟೀಲ್ ಮತ್ತೆ ಬ್ಯಾಕ್ ಒಂದು ಗ್ಯಾಲನೈಸ್ ಸ್ಟೀಲ್ ಇಂದ ಇದಾಗಿದೆ. ಮಧ್ಯ ಅನಿಕೋಮ್ ಸ್ಟ್ರಕ್ಚರ್ ಅಲ್ಲಿ ನಿಮಗೆ ಇದಾಗಿರುತ್ತೆ ಮ್ಯಾಮ್. ಸೊ ಅವ್ರು ಹೇಳ್ತಾ ಇದ್ದಾರೆ ಇದೆಲ್ಲ ಫುಲ್ ಸ್ಟೀಲ್ ಡೋರ್ ಅಂತ. ನಂಬಕ್ಕೆ ಆಗಲ್ಲ. ಸೇಮ್ ವುಡನ್ ಡೋರ್ ಹೇಗಿರುತ್ತೆ ಹಾಗೆ ಇದೆ. ನಮಗೆ ಇದನ್ನ ಓನ್ಲಿ ಸ್ಟೀಲ್ ಡೋರ್ ಆಗಿರೋದನ್ನ ಡಿಸೈನ್ ಇಲ್ಲದೆ ಏನು ಇಲ್ಲದೆ ಮನೆ ಚೆನ್ನಾಗಿ ಕಾಣಲ್ಲ ಅಂತ ಇರುತ್ತೆ. ಬಟ್ ಇಲ್ಲಿ ಸ್ಟೀಲ್ಗೆ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿದ್ದಾರೆ. ಸ್ಟೀಲ್ಗೆ ಡಿಸೈನ್ ವೈಸ್ ಕಾರ್ವಿಂಗ್ಸ್ ಇಂದ ಹಿಡಿದು ಸೂಪರ್ ಆಗಿದೆ. ಅವ್ರು ಹೇಳ್ತಾ ಇರೋದು ಏನಕ್ಕೆ ನಮ್ಗೆ ಇದು ಸೇಫ್ಟಿ ವೈಸ್ ಏನಕ್ಕೆ ಸೂಪರ್ ಇರುತ್ತೆ ಅಂದರೆ ಮುಂದ್ಗಡೆ ಕೂಡ ಡಬಲ್ ಕೋಟ್ ಆಗಿರುತ್ತೆ. ಮುಂದ್ಗಡೆ ಕೂಡ ಸ್ಟೀಲ್ ಇರುತ್ತೆ, ಹಿಂದ್ಗಡೆ ಕೂಡ ಸ್ಟೀಲ್ ಇರುತ್ತೆ. ಮಧ್ಯದಲ್ಲಿ ಹನಿಕೋಮ್ ಸ್ಟ್ರಕ್ಚರ್ ಇರೋದ್ರಿಂದ ಹೆವಿ ಸ್ಟ್ರಾಂಗ್ ಇರುತ್ತೆ. ಇವನ್ ಹ್ಯಾಮರಲ್ಲಿ ನಾವು ಕೂಡ ಹೊಡೆದ್ರು ಡೋರ್ ಓಪನ್ ಆಗಲ್ಲ ಅಂತ. ಇನ್ನು ಲಾಕ್ ವೈಸ್ ತಿಳ್ಕೊಬೇಕು ಅಂದರೆ ವೇಟ್ ಮ್ಯಾಮ್, ನಂಗೆ ಲಾಕ್ ಬಗ್ಗೆ ತಿಳಿಸಿ. ಸೊ ಮನೆಗೆ ನಾವು ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ 3 ಡೋರ್ನ ಇನ್ಸ್ಟಾಲ್ ಮಾಡ್ತೀವಿ. ಒಂದು ವುಡನ್ ಡೋರ್, ನೆಕ್ಸ್ಟ್ ನಮಗೆ ಸ್ಟೀಲ್ ಡೋರ್ ಸೇಫ್ಟಿ ವೈಸ್ಗೆ, ನೆಕ್ಸ್ಟ್ ಮಸ್ಕಿಟೋ ಶೆಡ್ಗೆ ಅಂತ ಅಂದ್ಬಿಟ್ಟು ಇನ್ನೊಂದು ಡೋರ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ 1 ಡೋರ್ ವಿತ್ 3 ಸೊಲ್ಯೂಷನ್ ಥರ ಇರುತ್ತೆ. ಸೊ ಇದು ಸೇಫ್ಟಿ ವೈಸ್ ಆ್ಯಂಡ್ ಇದು ಲಾಕ್ ಸಿಸ್ಟಮ್. ನಿಮಗೆ ಲಾಕ್ ಸಿಸ್ಟಮ್ ಮ್ಯಾಮ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ನನಗಿಂತ ಅವ್ರು ಸೂಪರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಮ್ಯಾಮ್ ನನಗೆ ಲಾಕ್ ಎಕ್ಸ್ಪ್ಲೈನ್ ಮಾಡ್ತೀರಾ? ಹಾಂ ಮ್ಯಾಮ್, ಇದು ಲಾಕ್ ಬಂದು ನಿಮಗೆ 5 ಸೈಡ್ಸ್ ನಿಮಗೆ ಲಾಕ್ ಆಗುತ್ತೆ. ಓಕೆ, 5 ಸೈಡ್ಸ್. ಟೋಟಲ್ ನಿಮಗೆ 20 ಲಾಕ್ಸ್ ಬರುತ್ತೆ ಮ್ಯಾಮ್. ಇದು ಟ್ವಿನ್ ಡೋರ್ ಅಂತ ಮಾಡೆಲ್ ನೇಮು. ಈ ಟ್ವಿನ್ ಡೋರ್ ಅಲ್ಲಿ ಫ್ರಂಟ್ ಡೋರ್ ಮೆಸ್ ಬರುತ್ತೆ. ಇನ್ನೊಂದು ಮೈನ್ ಡೋರ್ ತರ ನೀವು ಆಪ್ಷನ್ ಮೈನ್ ಡೋರ್ ತರ ಯೂಸ್ ಮಾಡ್ಬೋದು ಮ್ಯಾಮ್. ಓಕೆ, ಇದಕ್ಕೂ 20 ಲಾಕ್ಸ್ ಬರುತ್ತೆ, ಇದಕ್ಕೂ 20 ಲಾಕ್ಸ್ ಬರುತ್ತೆ. ನೋಡಿ ಇಲ್ಲಿ ಸೊ 1 ಕೀ 20 ಲಾಕ್ ಮಾಡುತ್ತೆ. ಓ ಸೂಪರ್. ಅಂದ್ರೆ ಈ ಮಾಡೆಲ್ ಅಲ್ಲಿ ನಿಮ್ಗೆ ಇದಕ್ಕೂ 20 ಲಾಕ್ಸ್ ಇರುತ್ತೆ, ಅದಕ್ಕೂ 20 ಲಾಕ್ಸ್ ಇರುತ್ತೆ ಮ್ಯಾಮ್. ಓಕೆ, ಫುಲ್ ನಿಮ್ಮ ಹೋಮ್ ಸೆಕ್ಯೂರ್ ಆಗಿ ಇರುತ್ತೆ. ನೀವು ಆರಾಮ್ಸೆ
ಹೊರಗಡೆ ಹೋಗ್ಬೋದು. ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಟೆನ್ಷನ್ ಇರಬಾರ್ದು, ಮನೆ ಲಾಕ್ ಆಗಿದ್ಯಾ ಏನಾಗುತ್ತೋ ಅಂತ ಎಲ್ಲ ಟೆನ್ಷನ್ ಅಂತೂ ನಿಮ್ಮ ಪ್ರಾಡಕ್ಟ್ ನನಗೆ ಕಮ್ಮಿ ಮಾಡುತ್ತೆ ಅಂತ ನಂಬಿಕೆ ಇದೆ. ಮ್ಯಾಮ್ ನನಗೆ ಲಾಕ್ ಅಂತ ಹೇಳಿದ್ರಿ, ಒಂದೇ ಕೀಯಿಂದ 20 ಲಾಕ್ ಆಗುತ್ತೆ ಅಂತ. ನಂಗೆ ಓನ್ಲಿ ಕೀ ಆಪ್ಷನ್ ಮಾತ್ರ ಇರೋದಾ, ಬೇರೆ ಏನಿದೆ? ಇಲ್ಲ ಮ್ಯಾಮ್, ಕೀ ಅಲ್ಲ, ಒಟ್ಟು 5 ಆಪ್ಷನ್ ಇದೆ. ಕೀ ಒಂದು ಆಪ್ಷನ್ ಆದ್ರೆ ನಿಮಗೆ ಇದನ್ನ ನಾವು ರೀಪ್ಲೇಸ್ ಮಾಡಿ ಸ್ಮಾರ್ಟ್ ಲಾಕ್ ಆಗಿ ಯೂಸ್ ಮಾಡ್ತೀವಿ. ಸ್ಮಾರ್ಟ್ ಲಾಕ್ ಅಲ್ಲಿ ಬಂದು ನಿಮಗೆ ಬಯೋಮೆಟ್ರಿಕ್ ಇದೆ, ಫೇಸ್ ರೆಕಗ್ನೈಸೇಷನ್ ಇದೆ, ಮತ್ತೆ ವೈಫೈ ಇದನ್ನು ಯೂಸ್ ಮಾಡ್ಬೋದು ಮ್ಯಾಮ್. ಸೊ ಇದಕ್ಕೆ ಇದೊಂದನ್ನು ನಾನು ತೆಗೆದು ಆಲ್ಮೋಸ್ಟ್ ನಾನು ಫೇಸ್ ರೆಕಗ್ನೈಸೇಷನ್, ಬಯೋಮೆಟ್ರಿಕ್ ಪ್ರತಿಯೊಂದು 5 ಲಾಕ್ ಕೂಡ ನೀವು ಕೊಡ್ತಾ ಇದ್ದೀರಾ ಡೋರ್ಗೆ. ಓ ಸೂಪರ್. 5 ಆಪ್ಷನ್ ಇದೆ ಮ್ಯಾಮ್. ಇದನ್ನ ನಾವು ರೀಪ್ಲೇಸ್ ಮಾಡಿ ಇದಕ್ಕೆ ಸ್ಮಾರ್ಟ್ ಲಾಕ್ ಆಗಿ ಕನ್ವರ್ಟ್ ಮಾಡಿ. ಸೊ ನಾನು ಹೇಳಿಲ್ವಾ, ಇದು ಸಿಕ್ಕಾಪಟ್ಟೆ ಬೆಸ್ಟ್ ಥಿಂಗ್ ಅಂತ. ನೀವೇನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ ಅಂದರೆ ಒಂದು ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಒಂದು ಡೋರ್ಗೆ ಆಲ್ಮೋಸ್ಟ್ ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ. ಸೊ ಒಂದು ಡೋರ್ನ ಇನ್ಸ್ಟಾಲ್ ಮಾಡಿ ಆಲ್ಮೋಸ್ಟ್ ನಿಮ್ಮದು ಖರ್ಚನ್ನ ಕಮ್ಮಿ ಮಾಡ್ಬೋದು. ಒಂದ್ಸಲಿ ಇನ್ಸ್ಟಾಲ್ ಮಾಡಿ ನೋಡಿ, ನೀವೇ ಇನ್ನೊಬ್ಬರಿಗೆ ರೆಫರ್ ಮಾಡ್ತೀರಾ. ಸೊ ಇಷ್ಟು ತನಕ ನೀವು ನೋಡ್ತಾ ಇದ್ರಿ. ಸೊ ಇದೆಲ್ಲೂ ನಿಮಗೆ ಸ್ಟೀಲ್ ಡೋರ್ ಥರ ಅನಿಸೇ ಇಲ್ಲ ಅಲ್ಲ, ಕರೆಕ್ಟ್ ಅಲ್ಲ? ಸೊ ಏನಕ್ಕೆ ಅಂದರೆ ಇದು 7 ಫೀಟ್ ಡೋರ್ ಮಾತ್ರ ಅಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಡೋರ್ಸ್ ಆ್ಯಂಡ್ ಡೈಮೆನ್ಷನ್ ಕೂಡ ಡಿಫರ್ ಆಗುತ್ತೆ. ನಿಮಗೆ ಕಸ್ಟಮೈಸ್ ಕೂಡ ನೀವು ಡೋರ್ನ ಮಾಡ್ಕೋಬೋದು. ನೀವು ಕಲರ್ ನೋಡಿ, ವುಡನ್ ಡೋರ್ಗೆ ಕಂಪ್ಯಾರಿಸನ್ ಇಲ್ಲ, ಅಷ್ಟು ಚೆನ್ನಾಗಿದೆ. ಬಿಕಾಸ್ ಸಿಕ್ಕಾಪಟ್ಟೆ ಕಲರ್ ವೆರೈಟೀಸ್ ಇದೆ, ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ಸ್ ಇದೆ, ಆ್ಯಂಡ್ ಆಲ್ಸೋ ಡಿಸೈನ್ ವೈಸ್ ಬೆಸ್ಟ್. ಸೊ ಮ್ಯಾಮ್ ನನಗೆ ಹೈಟ್ ವೈಸ್, ಡೈಮೆನ್ಷನ್ ವೈಸ್, ಈಗ ನನಗೆ ನಾನು ಕಸ್ಟಮೈಸ್ ಮಾಡ್ಕೋಬೇಕು ಅಂತ ಅಂದರೆ ಯಾವ ಥರ ಡೈಮೆನ್ಷನ್ ಇರುತ್ತೆ, ಎಷ್ಟು ಹೈಟ್ ಇರುತ್ತೆ, ಅದ್ರ ಬಗ್ಗೆ ನಂಗೆ ಹೇಳ್ತೀರಾ? ಮ್ಯಾಮ್ ಇದು ನಾವು ಕಸ್ಟಮೈಸೇಷನ್, ನಾವು ಡೋರ್ನ ಕಸ್ಟಮೈಸೇಷನ್ ಸಹ ಮಾಡ್ತೀವಿ. ಆಕ್ಚುಲಿ ಇದು ನಿಮಗೆ 8 ಫೀಟ್ ಬರುತ್ತೆ. ಆ್ಯಂಡ್ ಆಲ್ಸೋ ಮ್ಯಾಮ್ ಇನ್ನೊಂದು ಥಿಂಗ್ ಏನಂದ್ರೆ, ನಿಮಗೆ ಮೇನ್ ಡೋರ್ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡ್ತಾರದ, ಈಗ ರೂಮ್ ಡೋರ್ ನಮಗೆ ಅದಕ್ಕೆ ರೂಮ್ ಡೋರ್ ಕೂಡ ನಿಮ್ಮಲ್ಲಿ ಆಪ್ಷನ್ ಇದೆಯಾ? ಎಸ್ ಮ್ಯಾಮ್, ರೂಮ್ ಡೋರ್ನ ಆಪ್ಷನ್ ಇದೆ. ಬನ್ನಿ ಇಲ್ಲಿ ತೋರಿಸ್ತೀನಿ. ಇದೆಲ್ಲ ರೂಮ್ ಡೋರ್ಸೆ. ಇದೆರಡು ರೂಮ್ ಡೋರ್ಸ್ ಇದೆ. ಇದು ನೀವು ಬಾಲ್ಕನಿ ಡೋರ್ಸ್, ಬನ್ನಿ ಇಲ್ಲಿ ಬಾಲ್ಕನಿ ಡೋರ್ಸ್ ತೋರಿಸ್ತೀನಿ. ದೀಸ್ ಆರ್ ಆಲ್ಸೋ ಬಾಲ್ಕನಿ ಡೋರ್ಸ್. ಇದು ನಿಮಗೆ ಮಲ್ಟಿ ಲಾಕಿಂಗ್ ಬರುತ್ತೆ. ಇವಾಗ ಬಾಲ್ಕನಿಗೆ ಅಂತಂದ್ರೆ ನೀವು ಸೇಫ್ಟಿ ಮಾಡಲೇಬೇಕಾಗತ್ತೆ. ನೀವು ವುಡನ್ ಡೋರ್ ಹಾಕ್ಸಿದ್ರೆ ಅದಕ್ಕೆ ಎಕ್ಸ್ಟ್ರಾ ಸಲಿ ಸ್ಟೀಲ್ ಡೋರ್ಸ್ ಮಾಡಿಸ್ತೀರಾ. ಸೊ ನಿಮ್ ಕಡೆ ಕಸ್ಟಮೈಸ್, ಇದು ಕಸ್ಟಮೈಸೇಷನ್. ಇದು 8 ಫೀಟ್ ಡೋರ್ ಮ್ಯಾಮ್. ಇದು ನಾವು ಕಸ್ಟಮೈಸೇಷನ್ ಮಾಡ್ತೀವಿ, ವಿಡ್ತು ಕಸ್ಟಮೈಸೇಷನ್ ಮಾಡ್ತೀವಿ, ಮತ್ತೆ ಹೈಟು ಕಸ್ಟಮೈಸೇಷನ್ ಮಾಡ್ತೀವಿ. ಸೊ ನಿಮ್ಮ ಕಡೆ ಥ್ರೆಶೋಲ್ಡ್ ಮತ್ತೆ ಡೋರ್ ಮತ್ತೆ ಪ್ರತಿಯೊಂದು ನಿಮ್ಮ ಹತ್ರನೇ ಬರುತ್ತೆ. ಸೊ ಮೇನ್ ಆಗಿ ಬಾರ್ಡರ್, ಥ್ರೆಶೋಲ್ಡ್ ಪ್ರತಿಯೊಂದು ನೀವೇ ಕೊಡ್ತೀರಾ? ಹೌದು, ವಿತ್ ಫ್ರೇಮ್, ಲಾಕ್ಸ್ ಇನ್ಕ್ಲೂಡಿಂಗ್ ಎಲ್ಲ ಆಗಿದೆ. ಮತ್ತೆ ಇನ್ಸ್ಟಾಲೇಷನ್ ಚಾರ್ಜಸ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಆಗೇನೆ ಬರುತ್ತೆ ಮ್ಯಾಮ್. ಓಕೆ. ಸೊ ಇಷ್ಟು ತನಕ ನನ್ನ ಜೊತೆ ನೀವು ಸ್ಟೀಲ್ ಡೋರ್ಸ್ ಎಲ್ಲ ನೋಡಿದ್ರಿ. ಸೊ ಇದು ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ಲ? ಸೊ ಅದನ್ನೇ ಎಲ್ಲರೂ ವೇಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಸೊ ನನಗೆ ಇದು ಪ್ರೈಸಿಂಗ್ ಬಗ್ಗೆ ತಿಳಿಸ್ಕೊಡಿ ಮ್ಯಾಮ್. ನೀವು ವುಡನ್ ಡೋರ್ಗೆ ಹೋಲಿಸಿದ್ರೆ ಮ್ಯಾಮ್ ಇದು ನಿಮಗೆ ಕಾಸ್ಟ್ ವೈಸ್ ತುಂಬಾ ಕಡಿಮೆ ಆಗುತ್ತೆ. ಆಕ್ಚುಲಿ ನಿಮಗೆ ವುಡನ್ ಡೋರ್ಗೆ ಇವಾಗ ನೀವು 1 lakh ಖರ್ಚು ಮಾಡಿದ್ರೆ ಇದಕ್ಕೆ 50,000 ಅಷ್ಟೇ ಆಗುತ್ತೆ ಮ್ಯಾಮ್. ಆ ಥರ ಆಪ್ಷನ್ ಇದೆ. ಸೀರಿಯಸ್ಲಿ ಇದು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಕಮ್ಮಿ ಆಗುತ್ತೆ. ಬಿಕಾಸ್ ಸ್ಟೀಲ್ ಅಲ್ಲ, ಸೊ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದೆ ಸ್ಟೀಲ್ ಆಗಿರೋದ್ರಿಂದ ಒಂದ್ಸಲಿ ಸೇಫ್ಟಿ ವೈಸ್ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಅಂದರೆ ವುಡನ್ ಡೋರ್ ಆದರೆ ನಾನು ಒಂದು 3 ಡೋರ್ಸ್ನ ಇನ್ಸ್ಟಾಲ್ ಮಾಡಿಸ್ಬೇಕು. ಬಟ್ ಇದು 1 ಡೋರಿಂದ ನನಗೆ ಸಿಕ್ಕಾಪಟ್ಟೆ ಸೇಫ್ಟಿ ಸಿಗುತ್ತೆ ಅಂತ ಅಂದರೆ ನಾನು ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಸೊ ನೀವು ಅದಕ್ಕಿಂತ ಕಮ್ಮಿ ಇದೆ ಅಂದರೆ ಇಟ್ಸ್ ಸೀರಿಯಸ್ಲಿ ಅಮೇಝಿಂಗ್. ಸೊ ಎಷ್ಟು ಕಾಸ್ಟ್? 50,000 ಅಷ್ಟೇ ಆಗುತ್ತೆ. ಅಂದರೆ ಸ್ಟಾರ್ಟಿಂಗ್ ಫ್ರಮ್ 19,000 ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. 19,100 ಇಂದ ಸ್ಟಾರ್ಟ್ ಆಗುತ್ತೆ. ಈ ರೇಟ್ ಬನ್ನಿ ಮ್ಯಾಮ್ ತೋರಿಸ್ತೀನಿ. ಇದು 19,100 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಇವ್ರ ಹತ್ರ ನೀವು ಡೋರ್ ಮಾತ್ರ ಅಲ್ಲ, ಬೈ 1 get 1 ತರ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿಟ್ಟು ಅದಕ್ಕೂ ಸೇಫ್ಟಿ ವೈಸ್ ನೋಡ್ತೀರ ಅಂದ್ರೆ ನಥಿಂಗ್ ಟು ವರಿ. ಇವ್ರ ಹತ್ರ ಲಾಕರ್ ಕೂಡ ಇದೆ, ಅದ್ರ ಬಗ್ಗೆ ಮ್ಯಾಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಮ್ಯಾಮ್ ಇದು ಬಂದು ಲಾಕರ್ಸ್, ಇದು ನಿಮಗೆ ವೈಫೈ ಕನೆಕ್ಷನ್ ಇರುತ್ತೆ. ಒಂದು ನಿಮಿಷ, ಇದು ಓಪನ್ ಮಾಡಿ ತೋರಿಸ್ತೀನಿ. ಇದು ನಿಮಗೆ ಮಲ್ಟಿ ಲಾಕ್ ಫೆಸಿಲಿಟೀಸ್ ಇರುತ್ತೆ ಮ್ಯಾಮ್. ಓಕೆ. ಆ್ಯಂಡ್ ಆಲ್ಸೋ ಇದು ಥಿಕ್ನೆಸ್ ಕೂಡ ಜಾಸ್ತಿ ಇದೆ. ನೀವು ಬೇರೆ ಬ್ರ್ಯಾಂಡಿಗೆಲ್ಲ ಹೋಲಿಸಿದ್ರೆ ನಮ್ಮದು ಥಿಕ್ನೆಸ್ಸು ತುಂಬ ಜಾಸ್ತಿ ಇದೆ. 8 mm ಬರುತ್ತೆ ಮ್ಯಾಮ್ ಥಿಕ್ನೆಸ್. ಓಕೆ. ಸೊ ಇದು ಲಾಕ್ ಆಲ್ಮೋಸ್ಟ್ 2, 4, 5, 6, 7 ಲಾಕ್ ಬರುತ್ತಾ? ಓಕೆ. ವೈಸ್ ಆ್ಯಂಡ್ ಜ್ಯುವೆಲ್ಸ್ಗೆ ನಾವು ಇಲ್ಲಿ ಇಟ್ಕೋಬೋದಾ? ಜ್ಯುವೆಲ್ಸ್ಗೆ ಇಲ್ಲಿ ಇಟ್ಕೋಬೋದು. ಮತ್ತೆ ಕ್ಯಾಶ್ ನಿಮ್ಮ ಹತ್ರ ಜಾಸ್ತಿ ಇಲ್ಲ ಕ್ಯಾಶ್ ಇದ್ರೆ ಇಲ್ಲೇ ಫಿಲ್ ಮಾಡಿ. ಸೊ ಇದು 70 ಡಾಕ್ಯುಮೆಂಟ್ ಕೆಪಾಸಿಟಿ ಇರುವಂತ ಒಂದು ಸ್ಟೋರೇಜ್ ಲಾಕರ್ ಆಗಿರುತ್ತೆ. ನಮ್ಮಲ್ಲಿ 5 feet ತನಕನೂ ಇದೆ ಮ್ಯಾಮ್. ಇಲ್ಲಿ ನಾವು ಡಿಸ್ಪ್ಲೇಗೆ ಇದಿಷ್ಟೇ ಇಟ್ಟಿದ್ದೀವಿ.
ಬಟ್ ಇನ್ನೂ ಮಾಡೆಲ್ಸ್ ತುಂಬ ಇದೆ ನಮ್ಮಲ್ಲಿ ಅವೈಲೇಬಲ್ ಇದೆ. ಮತ್ತು ನಿಮಗೆ 201 kg ತನಕನೂ ವೆಯ್ಟಲ್ಲಿ ಸಿಗುತ್ತೆ. ಓ ಸೂಪರ್ ಮಾ, ವೆರಿ ನೈಸ್. ಇವ್ರ ಹತ್ರ GI ಮಾತ್ರ ಅಲ್ಲ, ಕ್ಯಾಸ್ಟ್ ಐರನ್ ಇಂದ ಮಾಡಿರೋ ಡೋರ್ ಕೂಡ ಅವೈಲೇಬಲ್ ಇದೆ ಅಂತ ಕೇಳ್ಪಟ್ಟೆ. ಸೊ ಅದರದ ಕಂಪ್ಲೀಟ್ ಮಾಹಿತಿ ಮ್ಯಾಮ್ ಮತ್ತೆ ಹೇಳ್ತಾರೆ. ಇದು ನಿಮಗೆ ಬಂದು ಲಕ್ಸುರಿ ಫೀಲ್ ಕೊಡುತ್ತೆ ಮ್ಯಾಮ್. ಲಕ್ಸುರಿ ಸೀರೀಸ್ ಅಲ್ಲೇ ಬರುತ್ತೆ. ಹೌದು, ಅದು ಹಂಗೆ ಕಾಣಿಸ್ತಾ ಇದೆ, ನೀವು ನೋಡ್ಬೋದು ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ. ಇದು ಮೇನ್ ಡೋರ್ಗೆಲ್ಲ ಹಾಕ್ದಾಗ ಮ್ಯಾಮ್ ನಂಗೆ ಇನ್ನೊಂದು ಡೌಟ್ ಏನಂತ ಅಂದ್ರೆ, ಇದು ಮೇನ್ ಡೋರ್ ನಾವು ಹಾಕ್ತಿವಿ. ಸೊ ಮೇನ್ ಡೋರ್ ಇದು ಸ್ಟೀಲ್ ಆಗಿರೋದ್ರಿಂದ ಹೀಟ್ ರೆಸಿಸ್ಟೆಂಟ್ ಆಗಿರತ್ತೆ, ಅಂದ್ರೆ ಬಿಸಿ ಆಗೋದು ಅದೆಲ್ಲ ಏನಾದ್ರು ಇಶ್ಯೂಸ್ ಇದೆಯಾ? ಏನಿಲ್ಲ ಮ್ಯಾಮ್, ಇದು ಹೀಟ್ನ ರೆಸಿಸ್ಟ್ ಮಾಡುತ್ತೆ. ಮತ್ತೆ ನೀವು ಬಿಸಿಲಲ್ಲಿ ಬಿಟ್ರು ಏನಾಗಲ್ಲ. ಮತ್ತೆ ಇದು ವಾಷಬಲ್ ಕೂಡ, ನೀವು ಡೈಲಿ ವಾಶ್ ಮಾಡಿದ್ರು ಈ ಡೋರ್ ಏನಾಗಲ್ಲ. ಸೊ ನಮ್ಗೆ ಇದನ್ನ ನಾವು ಹೊಸಲು ತೊಳಿತಾ ಪಾಲಿಶಿಂಗ್ ಹೋಗ್ತಾ ಇರ್ತಾರೆ. ನಾವು ಯೂಶಲಿ ನಾವು ಹೊಸಲಿಗೆ ನೀರ್ ಹಾಕಿ ಎಲ್ಲ ಮಾಡ್ಬೇಕಾದ್ರೆ ಪಾಲಿಶ್ ಎಲ್ಲ ಹೋಗ್ತಾ ಇರ್ತಾರೆ. ಇದಾಗ ನಿಮ್ಗೆ ವಾಟರ್ ಪ್ರೂಫ್ ಕೂಡ ಆಗಿರುತ್ತೆ. ಹೌದು ಹೌದು. ಸೊ ಏನ್ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೊಸಲು ಪೂಜೆ ಮಾಡ್ಬೋದು. ಮತ್ತೆ ಇನ್ನೊಂದು ಏನಂದ್ರೆ, ಫ್ರಂಟ್ ಅಲ್ಲಿ ಏನ್ ಡಿಸೈನ್ ಇರುತ್ತೋ ನಿಮಗೆ ಬ್ಯಾಕ್ ಸೈಡುನು ಅದೇ ಡಿಸೈನ್ ಇರುತ್ತೆ ಮ್ಯಾಮ್. ಸೊ ಅದಕ್ಕೆ ಇದನ್ನ ಲಕ್ಸುರಿ ಸೀರೀಸ್ ಅಲ್ಲಿ ಲಕ್ಸುರಿ ಶೇಡ್. ಮತ್ತೆ ಇದು ಹೀಟ್ ಟ್ರೀಟ್ಮೆಂಟ್ ಇಂದ ಇದನ್ನ ಇದ್ ಮಾಡಿರ್ತಾರೆ. ಓಕೆ, ಹಂಗಾರೆ ಇದು ವೆದರ್ ಪ್ರೂಫ್, ರಸ್ಟ್ ಪ್ರೂಫ್ ಟ್ರೀಟ್ಮೆಂಟ್ ಆಗಿ ಟರ್ಮೈಟ್ ಪ್ರೂಫ್ ಕೂಡ ಆಗಿರುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ಆಗಿದೆಯಲ್ಲ. ಸೊ ಇನ್ನೇನು ನೆಕ್ಸ್ಟ್ ಇದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಇನ್ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಇನ್ಸ್ಟಾಲ್ ಮಾಡ್ಬೋದು ನಿಮ್ಮ ಮನೆಗೆ. ಮ್ಯಾಮ್ ಹೇಳಿದ್ರು ನನಗೆ ಈ ಥರ ಪ್ಲೇನ್ ಥ್ರೆಶೋಲ್ಡ್ ಅಂತ ಏನಿದೆ, ಪ್ಲೇನ್ ಆಗಿ ನಮಗೆ ಏನು ಫ್ರೇಮ್ ಕಾಣಿಸ್ತಿದೆ ಇದಲ್ದೇನೆ ಈ ಥರ ಡಿಸೈನ್ ವೈಸ್ ಕೂಡ ಇರುತ್ತೆ ಅಂತ. ಹಳೆ ಕಾಲದಲ್ಲಿ ನಾವು ಆಲ್ಮೋಸ್ಟ್ ಹಳೆ ಕಾಲದ ನಮ್ಮ ಮನೆಗಳಲ್ಲಿ ತುಂಬ ದೊಡ್ಡ ಫ್ರೇಮಿಂಗ್ನ, ಈ ಕಡೆ ಪಿಲ್ಲರೇ ದೊಡ್ಡ ಫ್ರೇಮಿಂಗ್ ಇರ್ತಿತ್ತು, ಮೇಲ್ಗಡೆ ತುಂಬ ದೊಡ್ಡ ಅಂದರೆ ಬುಗ್ಗಿ ಹೋಗೋ ಥರ ದೊಡ್ಡ ಪಿಲ್ಲರ್ ಇತ್ತು. ಸೊ ಅದೇ ಥರ ಅದಕ್ಕಿಂತ ಸೂಪರ್ ಆಗಿರೋ ಅಂಥ ಕಾಂಪಿಟೇಷನಲ್ಲಿ ಡಿಸೈನ್ನ ಕೊಡ್ತಾ ಇದ್ದಾರೆ. ನನಗಂತೂ ಇದು ಬೆಸ್ಟ್ ಅನಿಸುತ್ತೆ. ಬಿಕಾಸ್ ವುಡ್ಡನ್ನ ಕಾರ್ವಿಂಗ್ ಮಾಡಿದ್ರೆ ಎಷ್ಟು ಕಷ್ಟ, ಅದರಲ್ಲಿ ಇವರು ಸ್ಟೀಲಲ್ಲಿ ಡಿಸೈನ್ ಕೊಡ್ತಾ ಇದ್ದಾರೆ ಅಂದರೆ ಅದು ಇನ್ನೂ ಬೆಸ್ಟ್. ಪ್ರೈಸಿಂಗ್ ವೈಸ್ ಅದಕ್ಕಿಂತ ಕಮ್ಮಿ ಇರುತ್ತೆ ಅಂತ ಬೆಸ್ಟ್. ಸೊ ಇನ್ನೇನು ನಿಮಗೆ ಏನು ಬೇಕು ಡಿಸೈನು ಅದನ್ನೆಲ್ಲ ಕೊಡ್ತಾರೆ. ಆ್ಯಂಡ್ ಕಸ್ಟಮೈಸ್ ಕೂಡ ಆಗಿರುತ್ತೆ, ಲೆಂತ್ ಮತ್ತು ಹೈಟ್ ಎರಡೂ ಕೂಡ ಕಸ್ಟಮೈಸ್ ಆಗಿರುತ್ತೆ. ಇದನ್ನು ನೀವು ವಿಲ್ಲಾ, ರೆಸಾರ್ಟ್, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಲೈಕ್ ಹಾಸ್ಪಿಟಲ್ಸ್ ಎಲ್ಲಿ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಆರಾಮಾಗಿ. ಆ್ಯಂಡ್ ಆಲ್ಸೋ ನಾನು ನಿಮಗೆ ಇನ್ಸ್ಟಾಲೇಷನ್ ಬಗ್ಗೆ ನಾನು ಹೇಳೋದು ಮರ್ತ್ಬಿಟ್ಟಿದ್ದೆ. ಇದು ಇನ್ಸ್ಟಾಲೇಷನ್ ನಮ್ಗೆ ಹೇಗೆ ವುಡನಲ್ಲೇ ನಾವು ಇನ್ಸ್ಟಾಲ್ ಮಾಡ್ತೀವಿ, ಇದು ಕೂಡ ಹಾಗೆ ಇನ್ಸ್ಟಾಲ್ ಮಾಡೋದು. ಸೊ ಇದು ಇನ್ಸ್ಟಾಲೇಷನ್ ಬಗ್ಗೆ ನನಗೆ ಇನ್ನೊಂದ್ಸಲ ಹೇಳಿ ಮ್ಯಾಮ್, ಇದನ್ನ ಯಾವ ಥರ ಇನ್ಸ್ಟಾಲ್ ಮಾಡೋದು? ಈ ಫ್ರೇಮ್ಗೆ ಬಂದು ನಿಮಗೆ ಕಾಂಕ್ರೀಟ್ ಫಿಲ್ ಆಗುತ್ತೆ ಮ್ಯಾಮ್. ಓಕೆ, ಕಾಂಕ್ರೀಟ್ ಫಿಲ್ ಆಗಿಬಿಟ್ಟು ನಿಮಗೆ ಆಂಕಲ್ ಬೋರ್ಡ್ ನ ನಾವು ಫಿಕ್ಸ್ ಮಾಡ್ತೀವಿ. ಇದು ನಮಗೆ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಸುತ್ತ ನಮಗೆ ಕಾಂಕ್ರೀಟ್ ಫಿಲ್ ಆಗುತ್ತೆ, ಆಂಕರ್ ಬೋರ್ಡ್ ಕೂಡ ಇರುತ್ತೆ. ಸೊ ಇನ್ನ ಸ್ಟ್ರಾಂಗ್ ಆಗಿರುತ್ತೆ. ಓ ಸೂಪರ್ ಮ್ಯಾಮ್. ನೆಕ್ಸ್ಟ್ ಸೊ ಇವ್ರು ಹೇಳ್ದಂಗೆ ಇದು ಕಾಂಕ್ರೀಟ್ ಫಿಲ್ ಆಗಿ ಆಂಕರ್ ಬೋಲ್ಟ್ ಆಗಿರೋದ್ರಿಂದ ಇನ್ನ ಸೂಪರ್ ಆಗಿ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ, ಇನ್ನ ಸ್ಟ್ರಾಂಗ್ ಆಗಿರುತ್ತೆ. ನಾನು ಹೇಳೋದಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ನೀವು ಇನ್ನೇನಕ್ಕೆ ಲೇಟ್ ಮಾಡ್ತಾ ಇದ್ರ, ಪ್ರೈಸಿಂಗ್ ವೈಸ್ ಕೂಡ ಕಮ್ಮಿ ಇರುತ್ತೆ ಆ್ಯಂಡ್ ಡಿಸೈನ್ ವೈಸ್ ಕೂಡ ಇಷ್ಟೊಂದು ವೆರೈಟೀಸ್ ಇದೆ ಅಂತ ಆದಮೇಲೆ ಕಣ್ಣು ಮುಚ್ಕೊಂಡು ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಿ ಅಂದರೆ ಆರಾಮಾಗಿ ಇನ್ಸ್ಟಾಲ್ ಮಾಡ್ಬೋದು. ನೀವು ಇನ್ಸ್ಟಾಲ್ ಮಾಡಬೇಕು ಅಂತ ಅಂದರೆ ದಟ್ಕಳ್ಳಿಯಲ್ಲಿ ಇವ್ರ ಶೋರೂಮ್ ಇದೆ, ಆರಾಮಾಗಿ ಇವ್ರ ಹತ್ರ ಬಂದ್ಬಿಟ್ಟು ನೀವು ನಿಮ್ಮ ಮನೆಗೆ ತಕ್ಕಂಥ ಡೋರ್ನ ಇನ್ಸ್ಟಾಲ್ ಮಾಡಬೇಕು. ನೀವು ಇಲ್ಲಿಗೆ ಬಂದು ಎಂಕ್ವೈರಿ ಮಾಡಿದ್ರೆ ಇವ್ರು ಇನ್ನೂ ಸೂಪರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು 50,000 ತನಕ ಮನಿ ಸೇವ್ ಮಾಡ್ತಾರೆ. ಮನಿ ಸೇವ್ ಮಾಡಬೇಕಾದ ಚಾನ್ಸ್ನ ಯಾರೂ ಮಿಸ್ ಮಾಡ್ಕೊಬೇಡಿ. ನಿಮ್ಗೆ ಇಷ್ಟ ಆಗಿರೋ ಸ್ಕ್ರೀನಲ್ಲಿ ಕೊಟ್ಟ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಇನ್ನೊಂದು ಹೊಸ ಥೀಮ್ ಆ್ಯಂಡ್ ಇನ್ನೊಂದು ಹೊಸ ಪ್ರಾಜೆಕ್ಟ್ ಇರ್ತದೆ, ನಾವು ನಿಮ್ಮ ಜೊತೆ ಸಿಗ್ತೀವಿ. ಅಲ್ಲಿ ತನಕ ಟಿಲ್ ದೆನ್ ಟಾಟಾ ಬಾಯ್, ಸಿ ಯು ಆ್ಯಂಡ್ ಥ್ಯಾಂಕ್ ಯು.